ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಅವರೇಹಳ್ಳಿಯಲ್ಲಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರ ಹೆಸರನ್ನು ಮುಖ್ಯ ರಸ್ತೆಗೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರ ಕಂಚಿನ ಪುತ್ಥಳಿಗೆ ಅನಾವರಣವನ್ನು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರು ಹಾಗೂ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರು ನೆರವೇರಿಸಿದರು. ಇವತ್ತು ಅವರೇಹಳ್ಳಿಯಲ್ಲಿ ಒಂದು ಸ್ಮರಣಾರ್ಥಕವಾದಂಥ ಕೆಲಸವನ್ನು ಇಡೀ ಊರಿನ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಮಾಡ್ತಾಯಿದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇರೋದ್ರಿಂದ ಸ್ವಲ್ಪ ತಡವಾಗಿ ನಾನು ಬಂದು ಹೇಳಿದ್ದೆ, ನಾನು 3 ಗಂಟೆ ಆಗ್ಬೋದು ನಾನು ಬರೋದಕ್ಕೆ ಅಂತೇಳಿ. ಇವತ್ತು ಕನ್ನಡದ ಮೇರು ನಟ ಮತ್ತು ಕನ್ನಡದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರಾದಂಥ ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಒಂದು ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸತ್ತ 11 ದಿನಕ್ಕೆ ಜನ ಮರೆತ್ಕೊತೀವಿ, ಆದರೆ ಅವರು ದಿವಂಗತರಾಗಿ ಹಲವಾರು ವರ್ಷಗಳಾದರೂ ಕೂಡ ಅವರನ್ನು ನೆನೆಸ್ಕೊಂಡು ನನ್ನ ಕ್ಷೇತ್ರದ ಅವರೇಹಳ್ಳಿಯಲ್ಲಿ ಈ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಆ ಯುವಕರಿಗಿರ್ತಕ್ಕಂಥ ಅಭಿಮಾನವನ್ನು ತೋರಿಸ್ತದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಜೊತೆಯಲ್ಲಿ ಇವತ್ತು ರಾವುತನಹಳ್ಳಿ ಮುಖ್ಯ ರಸ್ತೆಯಿಂದ ಅವರೇಹಳ್ಳಿಗೆ ಏನಿತ್ತು, ಅದಕ್ಕೆ ಶಿವೈಕ್ಯ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರನ್ನು ಕೂಡ ಇಟ್ಟಿರ್ತಿದ್ದಾರೆ. ಯಾಕಂದರೆ ಸ್ವಾಮೀಜಿಗಳನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಖಾಲಿ ರಸ್ತೆ ಇರೋ ಬದಲು ಸ್ವಾಮೀಜಿಗಳಿದ್ದಾಗ ಆ ಸ್ವಾಮೀಜಿ ಯಾರು, ಅವ್ರ ಇತಿಹಾಸ ಏನು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಶಾಖಾ ಮಠಗಳನ್ನು ಮಾಡಿ ಕಾಲೇಜುಗಳನ್ನು ವಿದ್ಯಾಭ್ಯಾಸಗಳನ್ನು ಅನ್ನದಾಸೋಹವನ್ನು ಮಾಡ್ತಾಯಿರ್ತಕ್ಕಂಥ ಅಂಥ ಪುಣ್ಯಪುರುಷನನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಗ್ರಾಮಸ್ಥರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಭಾಳ ಸ್ತುತ್ಯಾದವರ ಕೆಲಸ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಭಾಳ ಹಿಂದೆಯೇ ಇದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಈಗ ನಾವು ನೋಡಿರ್ಬೋದು, ಅರ್ಧ ರಸ್ತೆ ಪೂರ್ತಿ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಬಂದು ಗೌಡಹಳ್ಳಿವರೆಗೂ ರಸ್ತೆಗಳು ಜಾಮ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಮತ್ತು ಸಾಕಷ್ಟು ಇಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾಯಿದೆ. ಲೇಔಟ್ಗಳಾಗಿದೆ, ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ರಸ್ತೆ ಅಗಲೀಕರಣ ಆಗ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ಮನಗಂಡು ಇವತ್ತು ಸರ್ಕಾರದಿಂದ 19 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರಾಗಿ ಟೆಂಡರ್ ಕೂಡ ಆಗಿದೆ. ಸೊ ಇವತ್ತೇನು ಅಂದರೆ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಕೆಲವು ಕಡೆ ಗೋಮಾಳ ಜಾಗ ಐತೆ, ನಮಗೇನು ಸಮಸ್ಯೆ ಇಲ್ಲ. ಕೆಲವು ಕಡೆ ಗ್ರಾಮಸ್ಥರು ಸ್ವಲ್ಪ ಜಾಗ ಬಿಡಬೇಕಾಗ್ತದೆ. ಒಂದು ಸೌಭಾಗ್ಯ ಏನು ಅಂದರೆ, ನಾನು ಅನೇಕ ರಸ್ತೆಗಳನ್ನು ದಾಸನಪುರ ಹೋಬಳಿಯಲ್ಲಿ ವಿಸ್ತಾರ ಮಾಡಿದ್ದೀನಿ. ಯಾರು ಎಲ್ಲೂ ಕೂಡ ತಕರಾರು ಮಾಡಿಲ್ಲ. ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ತಕರಾರು ಮಾಡಿದ್ರು ಕೂಡ ಮತ್ತೆ ಗ್ರಾಮಸ್ಥರು ಎಲ್ಲ ಮನವೊಲಿಸಿ ರಸ್ತೆಯನ್ನು ಬಿಟ್ಕೊಟ್ಟಿದ್ದಾರೆ. ಆಮೇಲೆ ಈ ರಸ್ತೆ ಮಾಡಿದ್ರೆ ಈ ಭಾಗಕ್ಕೆ ಕೂಡ ಸಾಕಷ್ಟು ಪ್ರಗತಿಗೆ ಅನುಕೂಲ ಆಗ್ತದೆ. ಸೊ ಆ ದೃಷ್ಟಿಯಿಂದ ರಸ್ತೆಯನ್ನು ಮಾಡ್ತಾಯಿದ್ದೀವಿ. ನೀವು ನೋಡಿರ್ಬೋದು, ಸಿದ್ನೋಸಹಳ್ಳಿ, ಕಾಚೋಹಳ್ಳಿ, ಕಡಬಗೆರೆ ರೋಡು ವಿಸ್ತಾರ ಆದಮೇಲೆ ಅಲ್ಲಿ ಅಡಿ ಲೆಕ್ಕದಲ್ಲಿ ಜಮೀನು ರೇಟ್ ಹೊರಟೋಯ್ತು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ನನ್ನ ಕ್ಷೇತ್ರದಲ್ಲಿ ಈ ಥರದ ರಸ್ತೆಗಳನ್ನು ಹುಡುಕಿ ಅನುದಾನವನ್ನು ತಗೊಂಬಂದು ಕೆಲಸ ಮಾಡ್ತಾಯಿದ್ದೀವಿ. ಬಡ್ಜೆಟ್ಟು ಅತ್ಯಂತ ನಿರಾಶಾದಾಯಕವಾದಂಥ ಬಡ್ಜೆಟ್ ಓದಿ ಕಾಲು ಗಂಟೆಗೇ ಕಾಂಗ್ರೆಸ್ಸಿನ ಸಚಿವರು ಶಾಸಕರೆಲ್ಲ ಕೂಡ ಹೊರಗಡೆಗೆ ಬಂದರು. ನಾವು ಕೂಡ ಹೊರಗಡೆ ಬಂದ್ವಿ. ಹಿಂದೆ ಕಳೆದ ವರ್ಷದಲ್ಲಿ ಏನು ಬಡ್ಜೆಟ್ ಆಗಿತ್ತು ಅದನ್ನೇ ಪುನರಾವರ್ತನೆ ಮಾಡವ್ರೆ. ಒಂದೇ ಏನು ಅಂದರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಇಂಟರ್ನೆಟ್ಟನ್ನು ನಿಷೇಧ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಒಳ್ಳೆಯ ಅಂಶ ಕಂಡು ಬಂದರೆ, ಬೇರೆ ಏನು ಕೂಡ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೀತಾ ಐತೆ. ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಮೀಸಲಿಡಬೇಕು, ಯಾವುದೂ ಇಟ್ಟಿಲ್ಲ. 7,000 ಕೋಟಿ ಇಟ್ಟಿದ್ದೀವಿ ಅಂತಾರೆ, ಕಳಿಸರಿ ಅದನ್ನೇ ಹೇಳಿದರು. ಅದರಲ್ಲಿ ಇವತ್ತು ಖರ್ಚಾಗಿರ್ತಕ್ಕಂಥದ್ದು 2,800 3,000 ಕೋಟಿ. ಮತ್ತು ಇನ್ನೊಂದು ಈ ಸರಿ 3,000 ಕೋಟಿ ಮಾಡ್ತಾರೆ. ಯಾವುದು ಸಾಧ್ಯನೇ ಇಲ್ಲ. ಯಾಕಂದರೆ 5 ವರ್ಷದಿಂದ GBA ಇರೋದ್ರಿಂದ ಕಾರ್ಪೊರೇಷನಿಂದನೂ ಏನೂ ದುಡ್ಡು ಬಂದಿಲ್ಲ, ಸರ್ಕಾರದಿಂದನೂ ಬಂದಿಲ್ಲ. ಮತ್ತು ಇವತ್ತು ಯಾವುದು ಈ ವೃಷಭಾವತಿ ಇವೆಲ್ಲ ಕೂಡ ಮಾತಾಡಿದರೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ. ಅದರ ಬಗ್ಗೆ ಟರ್ಷರಿ ಕ್ಲೀನಿಂಗ್ ಮಾಡಬೇಕು ಮತ್ತು ಹೆಂಗೆ ಕಲುಷಿತವಾಗಿದೆ ಕೆರೆಗಳು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೋಲಾರ, ಚಿಕ್ಕಬಳ್ಳಾಪುರದಿಂದ ಕೂಡ ತರಿಸ್ಕೊಂಡಿದ್ದೀನಿ. 4,48,40,000 ಕೋಟಿ ಬಡ್ಜೆಟನ್ನು ಮಂಡಿಸಿದ್ದಾರೆ. 8 ಲಕ್ಷ ಕೋಟಿ ಸಾಲ ಮಾಡವ್ರೆ. ಸೊ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ನಮ್ಮ GST ಕಡಿಮೆ ಆಗ್ಬಿಡ್ತು, ದುಡ್ಡು ಕಡಿಮೆ ಆಯಿತು ಅಂತ ಹೇಳ್ತಾವ್ರೆ. GST ಕಡಿಮೆ ಮಾಡಿದಾಗ ರೇಟ್ ಕಡಿಮೆ ಮಾಡಿದ್ರು.
18 ಇದ್ದಿದ್ದು 5 ಮಾಡಿದ್ರು, 5 ಇದ್ದಿದ್ದು 0 ಮಾಡಿದ್ರು. ಇದರಿಂದ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೈತೆ, ರೇಟ್ ಕಡಿಮೆ ಆಗೈತೆ. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂಡಿಸೋವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾಳೆ ನಿಮ್ಗೆ ಗೊತ್ತಾಗ್ತದೆ ಹೆಂಗೆ ಟೀಕೆ ಬರ್ತದೆ ಅಂತೇಳಿ. ಆಡಳಿತ ಪಕ್ಷದವರು ಕ್ರಾಂತಿಕಾರಿ ಬಡ್ಜೆಟ್ ಅಂತಾರೆ, ನಾವೆಲ್ಲ ವಾಂತಿ ಬರೋವಂಥ ಬಡ್ಜೆಟ್ ಅಂತ ನಾವು ಹೇಳ್ತಾ ಇದ್ದೀವಿ.